ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ದ್ರಾಕ್ಷಿ ಬೆಳೆಗಾರರಿಗೆ ಸಂಕಷ್ಟ ತಂದ ಬೆಲೆ ಕುಸಿತ. ಉತ್ತಮ ಫಸಲು ಬಂದಿದ್ದರೂ ಲಾಭ ಗಳಿಸುವ ನಿರೀಕ್ಷೆಯಲ್ಲಿಲ್ಲ ರೈತರು. ಎಲ್ಲೋಡು ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವ. ಸುಡು ಬಿಸಿಲು ಲೆಕ್ಕಿಸದೆ ಪಾಲ್ಗೊಂಡ ಭಕ್ತ ಸಮೂಹ. ಚಿಂತಾಮಣಿಯಲ್ಲಿ ಶ್ರೀಗಂಧ ಮರಗಳ ಕಳವು. ಕಳ್ಳತನ ಮಾಡಿರುವವರನ್ನು ಬಂಧಿಸಿ ಶ್ರೀಗಂಧ ಬೆಳೆಗಾರರನ್ನು ರಕ್ಷಿಸಲು ಆಗ್ರಹಿಸಿ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ. 3 ಕೋಟಿ ವೆಚ್ಚದಲ್ಲಿ ಶಾಲಾ ಕೊಠಡಿಗಳ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ. ಕಳಪೆ ಕಾಮಗಾರಿ ಮಾಡಿದರೆ ಬ್ಲಾಕ್ ಲಿಸ್ಟ್ಗೆ ಗುತ್ತಿಗೆದಾರರು. ಎಚ್ಚರಿಕೆ ಕೊಟ್ಟ ಶಾಸಕ ಸುಬ್ಬಾರೆಡ್ಡಿ. ಹೊಸಕೋಟೆಯಲ್ಲಿ ಭರ್ಜರಿ ಬಾಡೂಟ. ಕಿಯೋನಿಕ್ಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೆ ಟ್ರೀಟ್ ಕೊಡಿಸಿದ ಶಾಸಕ ಶರತ್ ಬಚ್ಚೇಗೌಡ. ವಾರ್ತೆಗಳ ವಿವರ. ರೇಷ್ಮೆ ಹೈನುಗಾರಿಕೆ ನಂತರ ದ್ರಾಕ್ಷಿ ಬೆಳೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಜೀವನ ಸುಧಾರಿಸಿಕೊಂಡಿದ್ದಾರೆ. ದ್ರಾಕ್ಷಿ ಬೆಳೆಗಾರರಿಗೆ ಮಾರ್ಚ್, ಏಪ್ರಿಲ್, ಮೇ ತಿಂಗಳು ಸುಗ್ಗಿ ಕಾಲ. ಆದರೆ ಈ ಬಾರಿ ಜಿಲ್ಲೆಯ ತೋಟಗಳಲ್ಲಿ ದ್ರಾಕ್ಷಿ ಕೊಯ್ಲು ಇನ್ನು ಕೆಲವೇ ದಿನಗಳಲ್ಲಿ ಶುರುವಾಗುತ್ತಿದೆ. ಆಗಲೇ ಬೆಲೆ ಕುಸಿತದ ಭೀತಿ ಎದುರಾಗಿದೆ. ಮಾರುಕಟ್ಟೆಯಲ್ಲಿ ಸೀಡ್ಲೆಸ್ ದರ ಹಗ್ಗವಾಗಿದ್ರೆ ತೋಟಗಳಲ್ಲಿ ಬ್ಲೂ ದ್ರಾಕ್ಷಿ ರೈತರ ಕೈ ಕಚ್ಚುತ್ತಿದೆ. ಈ ಕುರಿತು ಒಂದು ವರದಿ. ರೇಷ್ಮೆ ಹೈನುಗಾರಿಕೆ ನಂತರ ದ್ರಾಕ್ಷಿ ಹೂ ಬೆಳೆಯುವ ಮುಖಾಂತರ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಜೀವನ ಕಟ್ಟಿಕೊಂಡಿದ್ದಾರೆ. ಸರ್ಕಾರದ ಹಾವು ಏಣಿಯಾಟದಿಂದ ಹೈನುಗಾರಿಕೆ ಕುಸಿಯುತ್ತಿದೆ. ಇನ್ನು ರೇಷ್ಮೆ ದ್ರಾಕ್ಷಿ ಬೆಳೆಗಾರರು ಆಗಾಗ ಲಾಟ್ರಿ ಬಂದಂತೆ ದರಗಳು ಹೆಚ್ಚುವುದು ಬಿಟ್ಟರೆ ನಿರಂತರ ದರಗಳು ಕಾಯ್ದುಕೊಳ್ಳುವ ಪದ್ಧತಿ ಇನ್ನೂ ಸಿಕ್ಕಿಲ್ಲ. ಇನ್ನು ಹಿಂದಿನ 2-3 ವರ್ಷಗಳಲ್ಲಿ ನಿರಂತರ ಮಳೆ ಕಾರಣ ದ್ರಾಕ್ಷಿ ನಿರೀಕ್ಷಿತ ಫಸಲು ಬಂದರೂ ಹಾಳಾಗುತ್ತಿತ್ತು. ಭಾರೀ ಮಳೆ ಕಾಟದಿಂದ ಕೆಲವು ವರ್ಷಗಳಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಬಾರಿ ಉತ್ತಮ ಬೆಲೆಯ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಕಳೆದ ಬಾರಿಗಿಂತ ಈ ಬಾರಿ ಭಾರೀ ಪ್ರಮಾಣದಲ್ಲಿ ಬೆಲೆ ಕುಸಿದಿದ್ದು ಹಾಕಿರುವ ಬಂಡವಾಳ ವಾಪಸ್ಸಾಗುವ ನಿರೀಕ್ಷೆಯೂ ಇಲ್ಲ. ಮಳೆ ಬರುವ ಸಾಧ್ಯತೆ ಸದ್ಯಕ್ಕೆ ಇಲ್ಲ. ಹೀಗಾಗಿ ಎಲ್ಲ ಫಸಲು ಕೈಗೆ ಸಿಗುವ ನಿರೀಕ್ಷೆ. ಆದರೆ ಬೆಲೆ ಏನಾಗುತ್ತೆ ಎನ್ನುವ ಲೆಕ್ಕಾಚಾರದಲ್ಲಿ ಬೆಳೆಗಾರರಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು 3800 ಹೆಕ್ಟೇರ್ ಪ್ರದೇಶದಲ್ಲಿ ದ್ರಾಕ್ಷಿ ಬೆಳೆಯಲಾಗುತ್ತೆ. ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಕೊಯ್ಲು ಆಗುತ್ತೆ. ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಂದಲೇ ನೆರೆಯ ರಾಜ್ಯಗಳಿಗೆ ಬಹುಪಾಲು ದ್ರಾಕ್ಷಿ ಮಾರಾಟವಾಗುತ್ತೆ. ಈ ಬಾರಿ ಒಳ್ಳೆಯ ಫಸಲು ಬಂದಿದೆ. ಆದರೆ ದರ ಕುಸಿದಿದೆ. ಮಹಾರಾಷ್ಟ್ರದಲ್ಲಿ ಸೀಸನ್ ಮುಗಿಯುತ್ತಲೇ ರಾಜ್ಯದಲ್ಲಿ ಬೆಲೆ ಏರಿಕೆಯ ನಿರೀಕ್ಷೆಯಲ್ಲಿ ಜಿಲ್ಲೆಯ ರೈತರಿದ್ದಾರೆ. ಆದರೆ ಬೆಲೆ ಕುಸಿದಿರುವುದು ಚಿಂತೆಗೀಡು ಮಾಡಿದೆ. ಬೆಂಗಳೂರು ಬ್ಲೂ ಬೆಲೆ ಪ್ರತಿ ಕೆಜಿ ದ್ರಾಕ್ಷಿ ಬೆಲೆ 18ರಿಂದ 20 ರೂಪಾಯಿಗೆ, ಸೀಡ್ಲೆಸ್ 25ರಿಂದ 30 ರೂಪಾಯಿ, ಶರತ್ 65ರಿಂದ 70, ಆರ್ಕೆ ಗೋಲ್ಡ್ 60ರಿಂದ 70, ರೆಡ್ ಗ್ಲೋಬ್ 115 ರೂಪಾಯಿ ಇದ್ದು ನಿರೀಕ್ಷೆಗಿಂತ ಬೆಲೆ ಕಡಿಮೆ ಇದೆ. ತಳಿವಾರು ಹೆಚ್ಚಿನ ಬೆಲೆ ಇದ್ದು ಸದ್ಯಕ್ಕೆ ಅತಿ ಕಡಿಮೆ ಬೆಲೆಗೆ ರೈತರಿಗೆ ಸಿಗುತ್ತಿದೆ. ಈಗಾಗಲೇ ಮಹಾರಾಷ್ಟ್ರದಿಂದ ಬರುತ್ತಿರುವ ಸೀಡ್ಲೆಸ್ ನಮ್ಮಲ್ಲಿ ಕೇವಲ 50ರಿಂದ 60 ರೂಪಾಯಿ ಕೆಜಿಗೆ ಸಿಗುತ್ತಿದೆ. ನಮ್ಮ ರೈತರು ಬೆಳೆದಿರುವ ಬ್ಲೂ ದ್ರಾಕ್ಷಿಗೆ ಕೇವಲ 15 ರೂಪಾಯಿಯಿಂದ 20ಕ್ಕೆ ಸಿಗುತ್ತಿದೆ. ಇನ್ನು ಸೀಸನ್ಗೆ ಅಂದರೆ ಮಾರ್ಚ್ ನಂತರ ಕಟಾವಿಗೆ ಬರುವ ದಿಲ್ಖುಷ್, ಶರತ್, ಆರ್ಕೆ ಗೋಲ್ಡ್, ರೆಡ್ ಬುಲ್ ಹೀಗೆ ಬೆಳೆಯುವ ನಾನಾ ತಳಿಗಳಿಗೆ ದರವು ಸಿಗುತ್ತೋ ಇಲ್ವೋ ಅನ್ನೋ ಆತಂಕ ಈಗಲೇ ಶುರುವಾಗಿದೆ ಎಂದು ದ್ರಾಕ್ಷಿ ಬೆಳೆಗಾರ ದಿಬ್ಬೂರು ಸುಬ್ಬರಾಯಪ್ಪ ಆತಂಕ ವ್ಯಕ್ತಪಡಿಸಿದ್ದಾರೆ. ದ್ರಾಕ್ಷಿ ಬೆಳೆಗಾರರು ಈ ಸೀಸನ್ಗೆ ಆತಂಕದಲ್ಲಿದ್ದಾರೆ. ಯಾಕೆ ಅಂತಂದರೆ ಒಳ್ಳೆ ಬೆಳೆಗಳು ಬಂದಿದ್ದಾವೆ. ಎಲ್ಲ ಜಿ ಎ ಮಾಡಿ ಒಳ್ಳೆ ಬೆಳೆಗಳು ದ್ರಾಕ್ಷಿ ಬೆಳೆ ಬಂದಿದೆ.
ಈಗ ಮಹಾರಾಷ್ಟ್ರ ಈ ಸೀಸನ್ನಲ್ಲಿ ಈ ಟೈಮಲ್ಲಿ 100ರಿಂದ 150 ರೂಪಾಯಿ ರೇಟ್ ಇರಬೇಕಾಗಿತ್ತು, ಅಂಥದ್ದು 50-60ಗೆ ಬಂದಿದೆ, 30-40-50ಗೆ ಬಂದಿದೆ. ಇದು ನೋಡ್ತಾ ಇದ್ದರೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಯಥೇಚ್ಛವಾಗಿ ದ್ರಾಕ್ಷಿ ಬೆಳೆಗಾರರು ಆತಂಕದಲ್ಲಿ ಇದ್ದಾರೆ. ಯಾಕೆ ಅಂತಂದರೆ ಏನು ರೇಟ್ ಬರುತ್ತೋ ಇಲ್ಲೋ, ಇಷ್ಟು ಬಂಡವಾಳಗಳಾಕಿ ಈಗ ಬೆಳೆಗಳು ಬಂದು ರೇಟ್ಗಳಿಲ್ಲದೆ ಭಾಳ ತಲೆನೋವಾಗಿದೆ ರೈತರಿಗೆ. ಬೆಳೆಗಳು ಬಂದಿದೆ, ರೇಟು ಸಿಗಲ್ಲ ಅನ್ನೋ ಒಂದು ಭಾವನೆ ಜನಗಳಲ್ಲಿ, ರೈತರಲ್ಲಿ ಮೂಡಿಬಿಟ್ಟಿದೆ. ಯಾಕೆ ಅಂತಂದರೆ ಮಹಾರಾಷ್ಟ್ರ ಸೀಸನ್ನು ಸೀಡ್ಲೆಸ್ಸು ಈಗ 150 ಇರಬೇಕಾಗಿತ್ತು, ಇಲ್ಲ ಆ ರೇಟ್ ಇಲ್ಲ. ಅದು ಮಾರ್ಚಲ್ಲಿ ಮುಗಿಬೇಕು, ಮಾರ್ಚಲ್ಲಿ ಮುಗಿಯೋ ಮಟ್ಟಕ್ಕೆ ಬಂದ್ರೂ ಈಗ 150 ಇಲ್ಲ. ಒಟ್ನಲ್ಲಿ ಜನರು ಆಡು ಭಾಷೆಯಲ್ಲಾಡಿಕೊಳ್ಳುವಂತೆ ಎಂಡಿನ ಕರುವೆ ಪಂಡಿನ ಕರುವೆ ಅನ್ನುವಂತಾಗಿದೆ ರೈತನ ಬದುಕು ಅಲ್ವೇ? ರಾಜ್ಯದಲ್ಲಿ ಬೆಳೆದ ದ್ರಾಕ್ಷಿಯನ್ನು ಹೇಗೆ ಮಾರಾಟ ಮಾಡಬೇಕು ಎಂಬುದರ ಬಗ್ಗೆ ದ್ರಾಕ್ಷಿ ಬೆಳೆಗಾರರಿಗೆ ಮಾಹಿತಿ ಮತ್ತು ಮಾರ್ಗದರ್ಶನ ನೀಡುವವರಿಲ್ಲ. ಕನಿಷ್ಠ ಪಕ್ಷ ಒಂದು ದ್ರಾಕ್ಷಿ ಮಾರುಕಟ್ಟೆಯೂ ಇಲ್ಲದಂತಾಗಿದ್ದು, ಹೇಳುವವರು ಕೇಳುವವರು ಇಲ್ಲದಂತಾಗಿದೆ. ಹೀಗಾಗಿ ವ್ಯಾಪಾರಸ್ಥರು ಕೊಟ್ಟಷ್ಟು ತೆಗೆದುಕೊಂಡು ಮಾರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ದ್ರಾಕ್ಷಿ ಬೆಳೆಗಾರರ ಗೋಳು ಕೇಳುವವರಿಲ್ಲದಂತೆ ಆಗಿದೆ. ಅಂಬರೀಶ್ ಜೊತೆ KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಯಲ್ಲೋಡು ಬೆಟ್ಟದ ಮೇಲೆ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿಯ ಬ್ರಹ್ಮ ರಥೋತ್ಸವಕ್ಕೆ ಕರ್ನಾಟಕ, ಆಂಧ್ರ ಪ್ರದೇಶದ ಅನಂತಪುರ, ಪುಟ್ಟಪರ್ತಿ, ಹಿಂದೂಪುರ ಸೇರಿದಂತೆ ಹಾಗೂ ರಾಜ್ಯದ ವಿವಿಧೆಡೆಯಿಂದ ಸಹಸ್ರಾರು ಭಕ್ತಾದಿಗಳು ಆಗಮಿಸಿದ್ದು, ಶ್ರದ್ಧಾ ಭಕ್ತಿಯಿಂದ ಅದ್ದೂರಿಯಾಗಿ ರಥೋತ್ಸವ ನಡೆಯಿತು. ಗುಡಿಬಂಡೆ ತಾಲೂಕಿನ ಯಲ್ಲೋಡು ಗ್ರಾಮದ ಕುರ್ಮಗಿರಿಯಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿಯ ಬ್ರಹ್ಮರಥೋತ್ಸವ ಪ್ರತಿ ವರ್ಷ ಮಾಘ ಮಾಸದ 4ನೇ ಭಾನುವಾರ ನಡೆಯಲಿದ್ದು, ಈ ಬಾರಿ ಸಹ ಅದ್ದೂರಿಯಾಗಿ ಜರುಗಿತು. ನೆರೆಯ ಆಂಧ್ರ ಪ್ರದೇಶದ ಅನಂತಪುರ, ಧರ್ಮಾವರಂ, ಹಿಂದೂಪುರ, ಕದ್ರಿ, ಪುಟ್ಟಪರ್ತಿ, ಲೇಪಾಕ್ಷಿ ಮತ್ತು ರಾಜ್ಯದ ಅನೇಕ ಭಾಗಗಳಿಂದ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ್ದರು. ರಥೋತ್ಸವದ ತೇರನ್ನ ಎಳೆಯುವ ವೇಳೆ ಗೋವಿಂದ ಗೋವಿಂದ ಎಂಬ ಭಕ್ತರ ನಾಮಸ್ಮರಣೆ ಹಾಗೂ ಜಯಘೋಷ ಮುಗಿಲು ಮುಟ್ಟಿತ್ತು. ರಥದ ಮೇಲೆ ಬಾಳೆಹಣ್ಣು, ದವನಗಳನ್ನು ಎಸೆದ ಭಕ್ತಾದಿಗಳು ತಮ್ಮ ಹರಕೆಯನ್ನು ತೀರಿಸಿಕೊಂಡರು. ಪ್ರತಿ ವರ್ಷದಂತೆ ಈ ವರ್ಷವೂ ಶೋಭಾಕೃತನಾಮ ಸಂವತ್ಸರದ ಮಾಘ ಶುದ್ಧ ದಶಮಿ ಸೋಮವಾರದಿಂದ ಪ್ರಾರಂಭವಾಗಿ ಬಹಳ ಅಷ್ಟಮಿ ಭಾನುವಾರದವರೆಗೂ 1 ತಿಂಗಳ ಕಾಲ ಕುರ್ಮಗಿರಿ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿಗೆ ವಿಶೇಷ ಪೂಜೆ ಕೈಂಕರ್ಯಗಳನ್ನು ನೆರವೇರಿಸಲಾಗುತ್ತದೆ. ರಥೋತ್ಸವದ ಮಾರನೇ ದಿನ ಸ್ವಾಮಿಗೆ ವಿಶೇಷ ಮುತ್ತಿನ ಪಲ್ಲಕ್ಕಿ ಮೆರವಣಿಗೆ ಏರ್ಪಡಿಸಲಾಗುತ್ತದೆ. ಪ್ರಧಾನ ಅರ್ಚಕ ಎ ಪ್ರಕಾಶ್ ಹಾಗೂ ಆಗಮಿಕರ ಸಮ್ಮುಖದಲ್ಲಿ ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಉತ್ಸವ ಮೂರ್ತಿಯನ್ನು ಮಂಗಳವಾದ್ಯ ಹಾಗೂ ಭಕ್ತರ ಜಯಘೋಷಗಳ ಮೂಲಕ ವಿವಿಧ ಹೂಗಳಿಂದ ಅಲಂಕೃತಗೊಂಡು ನಿಂತಿದ್ದ ಬ್ರಹ್ಮರಥದಲ್ಲಿ ಪ್ರತಿಷ್ಠಾಪಿಸಿ ಪೂಜೆಯನ್ನು ಸಲ್ಲಿಸಲಾಯಿತು. ಯಲ್ಲೋಡು ಗುಡಿಬಂಡೆ ತಾಲೂಕು ಕೇಂದ್ರದಿಂದ 7 ಕಿಲೋಮೀಟರ್ ದೂರದಲ್ಲಿದ್ದು, ರಾಜಧಾನಿ ಬೆಂಗಳೂರಿನಿಂದ 105 ಕಿಲೋಮೀಟರ್ ದೂರದಲ್ಲಿರುವ ಕ್ಷೇತ್ರದಲ್ಲಿ ಮುಖ್ಯವಾಗಿ ನಾಗರಿಕ ಸೌಲಭ್ಯಗಳ ಕೊರತೆ ಎದ್ದು ಕಾಣ್ತಿದೆ. ಬೆಟ್ಟದ ಮೇಲೆ ಮುಡಿ ಕೊಡುವ ಪದ್ಧತಿ ರೂಢಿಯಲ್ಲಿದೆ. ಆದರೆ ಸ್ನಾನದ ಕೊಠಡಿಗಳು ಹಾಗೂ ಶೌಚಾಲಯ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದಿರುವುದು ಬಹುದೊಡ್ಡ ಸಮಸ್ಯೆಯಾಗಿದೆ. ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರು ಸರಿಯಾದ ಬಸ್ ಸೌಲಭ್ಯ ಇಲ್ಲದೆ ಪರದಾಡುವಂತಾಗುತ್ತದೆ. ಈ ದೇಗುಲ ಮುಜರಾಯಿ ಇಲಾಖೆಗೆ ಸೇರಿದ್ದು, ಆದಾಯದ ಮೇಲೆ ಮಾತ್ರ ಕಣ್ಣಿಟ್ಟಿರುವ ಈ ಇಲಾಖೆಯವರು ಈವರೆಗೆ ಅಭಿವೃದ್ಧಿ ಬಗ್ಗೆ ಮಾತ್ರ ತಲೆ ಕೆಡಿಸಿಕೊಂಡಿಲ್ಲ ಎಂಬುದು ಭಕ್ತರ ಆರೋಪವಾಗಿದೆ. ಇಲ್ಲಿ ದೇವರು ಚೆನ್ನಾಗಿರ್ತಾರೆ, ರಥದ ದಿನ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ 2 ವಾರ ನಡೆಯುತ್ತೆ. ನಮಗೆ ತುಂಬ ಸಂತೋಷವಾಗುತ್ತೆ. ಜನ ತುಂಬ ಬಂದಿರ್ತಾರೆ, ಖುಷಿಯಾಗಿರ್ತೀವಿ, ಎಲ್ಲ ನೋಡಿಕೊಂಡು ಚೆನ್ನಾಗಿರ್ತೀವಿ. ಇಲ್ಲಿ ಬರ್ತಕ್ಕಂಥ ಭಕ್ತ ಮಹಾಶಯರಿಗೆ ಮೂಲಭೂತ ಸೌಕರ್ಯಗಳು ಬಹಳ ಕಡಿಮೆ ಇದೆ. ನೀರಿನ ಸೌಕರ್ಯ ಇಲ್ಲ, ವಾಹನದ ಸೌಕರ್ಯ ಇಲ್ಲ, ಸಾರಿಗೆ ಸೌಕರ್ಯ ಅಂತೂ ಇಲ್ಲವೇ ಇಲ್ಲ. ಬೆಂಗಳೂರಿನಿಂದ ಆಗಲಿ, ನೆರೆಯ ನಮ್ಮ ಜಿಲ್ಲಾ ಕೇಂದ್ರದಿಂದ ಚಿಕ್ಕಬಳ್ಳಾಪುರದಿಂದ ಆಗಲಿ, ತಾಲೂಕು ಕೇಂದ್ರ ಗುಡಿಬಂಡೆಯಿಂದ ಆಗಲಿ,
ನೇರವಾದಂಥ ಬಸ್ ಸೌಕರ್ಯ ಇಲ್ಲ. ಎಲ್ಲರೂ ಖಾಸಗಿ ವಾಹನಗಳನ್ನು ಅಳವಡಿಸಬೇಕು. ಇದೆಲ್ಲ ಅನಾನುಕೂಲತೆಗಳನ್ನು ಘನ ಸರ್ಕಾರವು ಶೌಚಾಲಯ ಸೌಕರ್ಯ ಕೂಡ ಇಲ್ಲ. ಇಲ್ಲಿ ಸಂಬಂಧಿಸಿದ ಮುಜರಾಯಿ ಇಲಾಖೆ ಇದನ್ನೆಲ್ಲ ಗಣನೆಗೆ ತೆಗೆದುಕೊಂಡು ಈಗ ಬಿ ಗ್ರೇಡ್ ಇದೆ ಈ ದೇವಸ್ಥಾನ, ನಿರೀಕ್ಷೆಯಂತೆ ಹತ್ತಿರದಲ್ಲೇ ಎ ಗ್ರೇಡ್ಗೂ ಇದು ಬರ್ತಾ ಇದೆ. ಭಾಳಷ್ಟು ಸರ್ಕಾರಕ್ಕೆ ಆದಾಯ ಕೂಡ ಇದೆ. ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಗುಡಿಬಂಡೆ ಪೊಲೀಸ್ ಠಾಣೆ ವತಿಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ರಥೋತ್ಸವ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಡಿ ಮನೀಷಾ ಮಹೇಶ್ ಪತ್ರಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ವಿ ಮಂಜುನಾಥ್, ನ್ಯೂಸ್ ಟಿವಿ, ಗುಡಿಬಂಡೆ. ಶ್ರೀಗಂಧದ ಮರಗಳನ್ನು 3 ಕಡೆ ಕಳ್ಳತನವಾಗಿರುವ ಕುರಿತು ನೀಡಿರುವ ದೂರುಗಳನ್ನು ಪ್ರತ್ಯೇಕವಾಗಿ ಎಫ್ಐಆರ್ ಮಾಡಬೇಕೆಂದು ಒತ್ತಾಯಿಸಿ ಶ್ರೀಗಂಧ ಬೆಳೆಗಾರರ ಸಂಘದ ಪದಾಧಿಕಾರಿಗಳು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆ ಬಳಿ ಧರಣಿ ಮಾಡಿ ಒತ್ತಾಯಿಸಿದ್ದಾರೆ. ಕಳೆದ ಶುಕ್ರವಾರ ರಾತ್ರಿ ಚಿಂತಾಮಣಿ ತಾಲೂಕು ಮರಿಮಾಕಲಹಳ್ಳಿ ಗ್ರಾಮದ ವೆಂಕಟರೆಡ್ಡಿ ಕೃಷ್ಣಪ್ಪ ಅವರಿಗೆ ಸೇರಿದ 3 ಪ್ರತ್ಯೇಕ ಜಮೀನುಗಳಲ್ಲಿ ಬೆಳೆದಿದ್ದ ಶ್ರೀಗಂಧದ ಮರಗಳನ್ನು ಕಳ್ಳರು ಕತ್ತರಿಸಿಕೊಂಡು ಹೋಗಿದ್ದು, 3 ಮರಗಳನ್ನು ಸಂಪೂರ್ಣ ಕತ್ತರಿಸಿಕೊಂಡು ಹೋಗಿದ್ರೆ 10 ಮರಗಳನ್ನು ಅಲ್ಲೇ ಕಡಿದು ಬಿಟ್ಟು ಹೋಗಿರುವ ಘಟನೆ ನಡೆದಿದೆ. ಈ ಬಗ್ಗೆ ಪ್ರತ್ಯೇಕ ದೂರು ನೀಡಿದ್ರು ಪೊಲೀಸರು ಒಂದೇ ಎಫ್ಐಆರ್ ದಾಖಲು ಮಾಡಿರುವುದನ್ನು ಖಂಡಿಸಿ ಶ್ರೀಗಂಧ ಬೆಳೆಗಾರರು ಭಾನುವಾರ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಬಳಿ ಧರಣಿ ನಡೆಸುವುದರ ಮೂಲಕ ಒತ್ತಾಯ ಮಾಡಿದ್ದಾರೆ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಭಾನುವಾರ ಠಾಣೆ ಎದುರು ಕುಳಿತ ಶ್ರೀಗಂಧದ ಬೆಳೆಗಾರರು ಪೊಲೀಸ್ ಅಧಿಕಾರಿಗಳು ಶ್ರೀಗಂಧ ಬೆಳೆಗಾರರಿಗೆ ಅನ್ಯಾಯ ಮಾಡ್ತಿದ್ದಾರೆ. 3 ಪ್ರತ್ಯೇಕ ಕಳ್ಳತನಗಳನ್ನು ಸಂಭವಿಸಿ 3 ಪ್ರತ್ಯೇಕ ದೂರುಗಳನ್ನು ನೀಡಿದ್ರು ಪೊಲೀಸ್ ಅಧಿಕಾರಿಗಳು ಮಾತ್ರ ಒಂದೇ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಬೇರೆ ಯಾರಾದರೂ ದೂರು ಕೊಟ್ರೆ ಕ್ಷಣಾರ್ಧದಲ್ಲಿ ಎಫ್ಐಆರ್ ಮಾಡುವ ಮತ್ತು ರೈತರ ಹೊಲದಲ್ಲಿ ಬೇರೆ ಯಾರೋ ಆಕಸ್ಮಿಕವಾಗಿ ಮೃತಪಟ್ಟರು ರೈತರನ್ನು ಠಾಣೆಗೆ ಕರೆತರುವ ಪೊಲೀಸರು ರೈತರು ದೂರು ಕೊಟ್ರೆ ಪ್ರಕರಣ ದಾಖಲು ಮಾಡುವುದಿಲ್ಲವೇಕೆ ಎಂದು ಪ್ರಶ್ನಿಸಿದ ಬೆಳೆಗಾರರು ನಾವು ರೈತರಾಗಿ ಹುಟ್ಟಿದ್ದೇ ತಪ್ಪಾ ಎಂದು ನೋವು ವ್ಯಕ್ತಪಡಿಸಿದರು. ಈಗ ಪಕ್ಕದ ಬಟ್ಲಪಳ್ಳಿ ಫಾರೆಸ್ಟ್ ಲಿಮಿಟಲ್ಲಿ ನಿರಂತರವಾಗಿ 8 ದಿವಸದಿಂದ ಒಂದು ತೋಟ ಬಿಟ್ಟು ಒಂದು 6 ತೋಟದಲ್ಲಿ ಕಂಟಿನ್ಯೂಸ್ ಆಗಿ 150 ಮರ ಕಟ್ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಸಂಶಯ ನಮಗೆ ಬಂದಿದೆ. ಇದಾಗಬಾರ್ದು ಗ್ರಾಮಾಂತರ ಪೊಲೀಸ್ ಸ್ಟೇಷನಲ್ಲಿ ಮುಂಜಾಗ್ರತೆ ಕ್ರಮವಾಗಿ ಅವ್ರಿಗೆ ಹೇಳ್ತಾ ಇದ್ದೀವಿ. ಈಗ ಒಂದಾಗಿದೆ, ನಾಳೆನೂ ಇಲ್ಲ ಆಗ್ತದೆ ಅನ್ನೋದಕ್ಕೆ ನಾವು ಮುಂಚಿತವಾಗಿ ನಿಮ್ಗೆ ಗಮನ ಕೊಡ್ತಾ ಇದ್ವಿ. ಇದು ಆಗದೇ ಇರೋದಕ್ಕೆ ನೀವು ಏನು ಕ್ರಮ ತಗೊಂತೀರಾ ಅಂತೇಳಿ ಕೇಳಲಿಕ್ಕೆ ಬಂದಿದ್ವಿ. ಇನ್ನು ಶ್ರೀಗಂಧ ಬೆಳೆಗಾರರ ಧರಣಿ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಗ್ರಾಮಾಂತರ ಠಾಣೆಯ ಸಿಐ ಶಿವರಾಜ್ ಅವರು ರೈತರೊಂದಿಗೆ ಮಾತನಾಡಿ ಕಾನೂನು ತಜ್ಞರೊಂದಿಗೆ ಮಾತನಾಡಿ ಪ್ರತ್ಯೇಕವಾಗಿ ದೂರು ದಾಖಲಿಸಲು ಅವಕಾಶವಿದ್ದರೆ ದೂರು ದಾಖಲಿಸಿಕೊಳ್ಳಲಾಗುವುದೆಂದು ಭರವಸೆ ನೀಡಿದ ನಂತರ ರೈತರು ತಮ್ಮ ಧರಣಿಯನ್ನ ಕೈಬಿಟ್ಟರು. ಒಂದು ವೇಳೆ 3 ಕಳ್ಳತನಗಳ ದೂರುಗಳನ್ನು ಪ್ರತ್ಯೇಕವಾಗಿ ಎಫ್ಐಆರ್ ಮಾಡದಿದ್ರೆ ನಾವು ಮುಂದಿನ ದಿನಗಳಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಬೃಹತ್ ಮಟ್ಟದಲ್ಲಿ ಧರಣಿ ಮಾಡಲಾಗುವುದೆಂದು ಶ್ರೀಗಂಧ ಬೆಳೆಗಾರರು ಪೊಲೀಸರಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮೊನ್ನೆ ರಾತ್ರಿ ಆಗಿರ್ತಕ್ಕಂಥ ಕಳ್ಳತನದ ಬಗ್ಗೆ 3 ರೈತರ ತೋಟದಲ್ಲಿ ಕಳ್ಳತನ ಆಗಿರುತ್ತೆ. ಅದನ್ನು ಸೇರಿ 3 ಜನದ ರೈತರನ್ನು ಸೇರಿ ಒಂದೇ ಎಫ್ಐಆರ್ ಮಾಡಿದ್ರು. 3 ಎಫ್ಐಆರ್ ಮಾಡಿ ಅಂತೇಳಿ ಪೋಸ್ಟ್ ಮಾಡಿದ್ವಿ. ಅವರೇನು ಕಾನೂನಿಗೆ ತೊಂದರೆ ಆಗುತ್ತೆ ವಿಚಾರಿಸ್ಬಿಟ್ಟು ನಾಳೆ ಕೊಡ್ತೀವಿ ಅಂತ ಹೇಳಿದರೆ ನಾಳೆವರೆಗೂ ನಾವು ಟೈಮ್ ತೊಗೊಳ್ತೀವಿ. ನಾಳೆ ಏನಾದರೂ 3 ಎಫ್ಐಆರ್ ಕೊಡಲಿಲ್ಲ ಅಂತಂದರೆ ಬುಧವಾರ ಒಂದು ಧರಣಿ SP ಆಫೀಸ್ ಹತ್ರ ಇಟ್ಕೋಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಶ್ರೀಗಂಧ ಮರಗಳ ಬೆಳೆಗಾರರ ಸಂಘದ ಅಧ್ಯಕ್ಷ ವೆಂಕಟೇಶ್ ಗೌಡ, ಟಿಎಂ ನಿರ್ದೇಶಕರಾದ ರಮೇಶ್, ಬಿ ರಾಜ್ಯ ನಿರ್ದೇಶಕ ಶ್ರೀನಿವಾಸ್ ರೆಡ್ಡಿ, ಪಿಎಂ ಸೇರಿದಂತೆ ಶ್ರೀಗಂಧ ಮರಗಳ ಬೆಳೆಯುವ ರೈತರು ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ.
ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಈ ನ್ಯೂಸ್ ಟಿವಿ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮ ಸೋಮವಾರ ಸಂಜೆ 6ರಿಂದ 7 ಗಂಟೆಯವರೆಗೆ. ಕರೆ ಮಾಡಿ ವೈದ್ಯರೊಂದಿಗೆ ಮಾತನಾಡಿ. ಚಿಕ್ಕಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಯ ಮಾನಸಿಕ ತಜ್ಞ ವೈದ್ಯ ಡಾಕ್ಟರ್ ಡಿಎನ್ ಕಿಶೋರ್ ರವರೊಂದಿಗೆ ಡಾಕ್ಟರ್ಸ್ ಲೈವ್ ಕಾರ್ಯಕ್ರಮ. ಹಿರಿಯ ಮಾನಸಿಕ ತಜ್ಞ ವೈದ್ಯರಾಗಿರುವ ಡಾಕ್ಟರ್ ಕಿಶೋರ್ 20 ವರ್ಷಗಳಿಗೂ ಅಧಿಕ ಅನುಭವ ಹೊಂದಿದ್ದಾರೆ. ಮಾನಸಿಕ ಒತ್ತಡ, ಖಿನ್ನತೆ, ತಲೆನೋವು, ಅರ್ಧ ತಲೆನೋವು, ನಿದ್ರೆ ಬಾರದಿರುವ ಸಮಸ್ಯೆ, ಮಾನಸಿಕ ತಳಮಳ ಮತ್ತು ಮೂರ್ಛೆ ರೋಗದ ಕುರಿತಾಗಿ ತಜ್ಞ ವೈದ್ಯರು ಮಾಹಿತಿ ನೀಡಲಿದ್ದಾರೆ. ಕರೆ ಮಾಡಿ ವೈದ್ಯರೊಂದಿಗೆ ನಿಮ್ಮ ಸಮಸ್ಯೆ ಹಂಚಿಕೊಳ್ಳಿ. ಮೊಬೈಲ್ ನಂಬರ್ 8732233402. ಉತ್ತಮ ಪರಿಸರದಲ್ಲಿ, ಪ್ರಶಾಂತವಾದ ಸ್ಥಳದಲ್ಲಿ ಸುಸಜ್ಜಿತ ವಾಸೋಪಯೋಗಿ ಬಡಾವಣೆ ನಿರ್ಮಾಣವಾಗಿದೆ. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಗೆ ಸೇರಿದ ವಾರ್ಡ್ ನಂಬರ್ 14ರ ಕಂದವಾರ ಬಳಿ ಪ್ರತಿಷ್ಠಿತ ಮಾರ್ಕ್ ವೆಸ್ಟಾ ಸಂಸ್ಥೆ ನಿರ್ಮಿಸಿದ್ದು, ನಗರ ಯೋಜನೆ ಪ್ರಾಧಿಕಾರದಿಂದ ಅನುಮೋದಿಸಲ್ಪಟ್ಟಿರುವ 2ನೇ ಹಂತದ ನಿವೇಶನಗಳು ಮಾರಾಟಕ್ಕೆ ಲಭ್ಯವಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಖರೀದಿಸಿ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನಮ್ಮ ಐತಿಹಾಸಿಕ ನಂದಿಗಿರಿಧಾಮದ ನಾಡು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ರವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ, ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ಬನ್ನಿ. ಬರ್ತೀರಾ ತಾನೆ? ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿಯ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯಿಂದ ಮಾಂಗಲ್ಯ ಭಾಗ್ಯ ಉಚಿತ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಸರಳ ವಿವಾಹವಾಗುವ ವರ್ಣಿಗೆ 5,000 ರೂಗಳು ಹಾಗೂ ವಧುವಿಗೆ 10,000 ರೂಗಳು ಮತ್ತು ವಧುವಿಗೆ ಚಿನ್ನದ ತಾಳಿ, 2 ಚಿನ್ನದ ಗುಂಡು ಒಟ್ಟು ರು 55,000 ದೇವಾಲಯದ ವತಿಯಿಂದ ಭರಿಸಲಾಗುವುದು. ವಿವಾಹ ನಡೆಯುವ ದಿನಾಂಕ 22/3/2024. ವಿಶೇಷ ಸೂಚನೆ: ಇಲಾಖೆ ವಿಧಿಸಲಾದ ಷರತ್ತುಗಳ ಬಗ್ಗೆ ಒದಗಿಸಬೇಕಾದ ದಾಖಲೆಗಳು ಮತ್ತು ಹೆಚ್ಚಿನ ಮಾಹಿತಿಗಾಗಿ ದೇವಾಲಯದ ಕಚೇರಿಯ ಸಮಯದಲ್ಲಿ ಸಂಪರ್ಕಿಸಬಹುದು. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ರಾಜ್ಯ ಸರ್ಕಾರ ಶಿಕ್ಷಣಕ್ಕಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಿದ್ದು, ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ವ್ಯಾಸಂಗ ಮಾಡಬೇಕು. ಸರ್ಕಾರದ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಂಡು ಶೈಕ್ಷಣಿಕ ಪ್ರಗತಿ ಸಾಧಿಸಬೇಕು. ನೂತನ ಕಟ್ಟಡದ ಕಾಮಗಾರಿಯಲ್ಲಿ ಯಾವುದೇ ರಾಜಿ ಇಲ್ಲ. ಕಳಪೆ ಕಾಮಗಾರಿ ನಡೆಸಿದರೆ ಗುತ್ತಿಗೆದಾರರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳುವುದಾಗಿ ಶಾಸಕ ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ. ತಾಲೂಕು ಮಟ್ಟದ ಅನಾವರಣ ಹಾಗೂ ವೇದಿಕೆಯ ಎಲ್ಲ ಗಣ್ಯರಿಂದ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ಬಾಗೇಪಲ್ಲಿ ತಾಲೂಕಿನ ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿಗೆ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಅವರ ವಿವೇಕ ಯೋಜನೆಯಡಿ 3 ಕೋಟಿ ಅನುದಾನದಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಗುಡಿಬಂಡೆ, ಬಾಗೇಪಲ್ಲಿ, ಪಾತಪಾಳ್ಯ, ಚೇಳೂರು ಪದವಿ ಪೂರ್ವ ಕಾಲೇಜಿನಲ್ಲಿ 3 ಕೊಠಡಿಗಳ ನಿರ್ಮಾಣಕ್ಕೆ ತಲಾ 75 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಅನುದಾನ ಬಿಡುಗಡೆ ಮಾಡಿ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಶಿಕ್ಷಣಕ್ಕಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಿದ್ದು, ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ವ್ಯಾಸಂಗ ಮಾಡಬೇಕು. ಸರ್ಕಾರದ ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಂಡು ಶೈಕ್ಷಣಿಕ ಪ್ರಗತಿಯನ್ನ ಸಾಧಿಸಬೇಕು. ಹಾಗೂ ನೂತನ ಕಟ್ಟಡದ ಕಾಮಗಾರಿಯಲ್ಲ, ಯಾವುದೇ ರಾಜಿ ಇಲ್ಲ. ಕಳಪೆ ಕಾಮಗಾರಿ ನಡೆಸಿದ್ರೆ ಗುತ್ತಿಗೆದಾರರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳುವುದಾಗಿ ಸೂಚನೆಯನ್ನ ನೀಡಿದ್ದಾರೆ. 3 ಪಂಚಾಯತಿಗೆ ಮಾತ್ರ ನಾರೇಮದ್ದೆಪಲ್ಲಿ, ಸೋಮನಾಥ್ಪುರ, ತೋಲ್ಪಲ್ಲಿ 3 ಪಂಚಾಯತಿಗೆ ಬಂದಿರೋದು. ಅದರಿಂದ
ನಮ್ಮ ಜೆಡಿ ಮೇಡಮ್ ಮಾತನಾಡ್ತಾ ಇದ್ರು, ನೀವು ಅದೃಷ್ಟವಂತ, ನಿಜಾನೇ. ಸುಮಾರಾಗಿದ್ದು ನಾವು ಇಲ್ಲಿಂದ ಪ್ರಪೋಸಲ್ ಕಳಿಸುವಾಗ 10 ಕೋಟಿ ಬೇಕಂತ ಕಳ್ಸಿದ್ವಿ ಈ ಕಾರ್ಯಕ್ರಮಕ್ಕೆ ಅನುದಾನ ಕೊಟ್ಟಿದೆ. ಇದರಲ್ಲಿ ಅನೇಕ ಕಾರ್ಯಕ್ರಮಗಳು ಮಾಡ್ಕೋಬಹುದು. ಇದರಲ್ಲಂತೂ ಅನೇಕ ಕಾರ್ಯಕ್ರಮಗಳು ಮಾಡ್ಕೋಬಹುದು. ರೈತರ ಜಮೀನಲ್ಲಿ ಕಂದಕದ ಬದು ತಮಗೆ ಗೊತ್ತಿದೆ. ಈ ಸಂದರ್ಭದಲ್ಲಿ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜ್ ಪ್ರಾಂಶುಪಾಲರಾದ ರೂಪಾ ಪೈ, ಬಿಇಒ ತನುಜಾ, ಸಮನ್ವಯ ಅಧಿಕಾರಿಗಳಾದ ಆರ್ ವೆಂಕಟರಾಮ, ಆರ್ ಹನುಮಂತ ರೆಡ್ಡಿ, ಉಪನ್ಯಾಸಕರಾದ ಎನ್ ನಾಗರಾಜು ಮತ್ತಿತರರು ಹಾಜರಿದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಶಾಸಕ ಶರತ್ ಬಚ್ಚೇಗೌಡ ಕಿಯೋನಿಕ್ಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಹೊಸಕೋಟೆ ನಗರದ ಸೈಯದ್ ಪ್ಯಾಲೇಸ್ನಲ್ಲಿ ಕ್ಷೇತ್ರದ ಕಾರ್ಯಕರ್ತರಿಗೆ ಬಾಡೂಟದ ವ್ಯವಸ್ಥೆ ಮಾಡಿದ್ದು ಸಾವಿರಾರು ಜನ ಭರ್ಜರಿ ಬಾಡೂಟ ಸವಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಕ್ಷೇತ್ರದ ಎಲ್ಲ ಕಾರ್ಯಕರ್ತರಿಗೂ ಮಟನ್, ಚಿಕನ್, ಮುದ್ದೆ ಊಟದ ಬಾಡೂಟದ ಮೂಲಕ ಮುಂದಿನ ಲೋಕಸಭಾ ಚುನಾವಣೆಗೆ ಮುಖಂಡರು ಕಾರ್ಯಕರ್ತರನ್ನೆಲ್ಲ ಒಂದೆಡೆ ಸೇರಿಸಿ ಭರ್ಜರಿ ಭೋಜನ ಏರ್ಪಾಟು ಮಾಡಿದ್ದರು. 3.5 ಟನ್ ಮಟನ್, 2.5 ಟನ್ ಚಿಕನ್, ಮುದ್ದೆ, ಚಿಕನ್ ಫ್ರೈ, ಮಟನ್ ಬಿರಿಯಾನಿ, ಮಟನ್ ಸಾಂಬಾರ್, ಮೊಟ್ಟೆ, ಇಡ್ಲಿ, ಅನ್ನ, ರಸಂ ಮತ್ತು ಮಜ್ಜಿಗೆ ವ್ಯವಸ್ಥೆ ಮಾಡಲಾಗಿತ್ತು. ಭರ್ಜರಿ ಬಾಡೂಟ ಸವಿಯಲು ಸಾವಿರಾರು ಜನ ಕಾರ್ಯಕರ್ತರು ಆಗಮಿಸಿದ್ದರು. ಔತಣಕೂಟ ವೆಜ್ಜೂ ಇದೆ, ನಾನ್ ವೆಜ್ ಇದೆ. ಇವತ್ತು ತಾಲೂಕು ಕಾರ್ಯಕರ್ತರೆಲ್ಲರನ್ನೂ ಕೂಡ ಒಂದು ಒಗ್ಗಟ್ಟಾಗಿ ಒಂದೇ ಆವರಣದಲ್ಲಿ ಸೇರಿಸಿ ಎಲ್ಲರ ಹತ್ರ ಕೂಡ ಅವರ ಕಷ್ಟ ಸುಖಗಳನ್ನ ವಿಚಾರಿಸ್ಕೊಂಡು ಜೊತೆಗಿದ್ದರಿಂದ ಮುಂದಿನ ರೂಪುರೇಷೆಗಳನ್ನೆಲ್ಲ ನಾವು ತಯಾರು ಮಾಡ್ಕೊಂಡು ಒಂದು ಜೊತೆಗೆ ಇವತ್ತು ಸೇರಿ ತಾಲೂಕಿಂದ ಸುಮಾರು ನಾವೊಂದು 15-20 ಸಾವಿರ ಕಾರ್ಯಕರ್ತರು, ತಾಲೂಕಿನ 5 ಹೋಬಳಿಗಳು ಮತ್ತು ನಮ್ಮ ಟೌನ್ ನಗರದಿಂದ ಎಲ್ಲರೂ ಕೂಡ ಪ್ರಮುಖವಾದಂಥ ಮತದಾರರು, ಕಾರ್ಯಕರ್ತರು, ಮುಖಂಡರು ಎಲ್ಲರಿಗೂ ಕೂಡ ಇವತ್ತು ಕರೆದೊಂದು ಔತಣಕೂಟನ ನಾವು ಇವತ್ತು ಟೌನ್ನ ಸಮತ್ ಪ್ಯಾಲೇಸಲ್ಲಿ ಆಯೋಜನೆ ಮಾಡಿದ್ದೀವಿ. ಸಂಜೀವಿ ನ್ಯೂಸ್ ಟಿವಿ, ಹೊಸಕೋಟೆ. ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿಗೆ ಬರುವ ತಾಲೂಕು ಕೇಂದ್ರಗಳಲ್ಲಿ ಕ್ರೀಡಾಂಗಣ ಅಭಿವೃದ್ಧಿಪಡಿಸಿ ಯುವಕರ ಕ್ರೀಡಾ ಚಟುವಟಿಕೆಗಳಿಗೆ ಒತ್ತು ಕೊಡಬೇಕಿದೆ. ಯುವಕರು ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಆರೋಗ್ಯದ ಜೊತೆಗೆ ಮನಸ್ಸಿಗೂ ಆರೋಗ್ಯವನ್ನ ಒದಗಿಸಲು ಕಾರಣ ಆಗುತ್ತದೆ. ಪೋಲಿ ಆಟಗಳಿಗೂ ಕಡಿವಾಣ ಹಾಕಲು ಕ್ರೀಡೆಗಳು ಸಹಕಾರಿಯಾಗಲಿವೆ ಎಂದು ಕಾಂಗ್ರೆಸ್ ಪಕ್ಷದ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ರಕ್ಷಾರಾಮಯ್ಯ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಸೆರೆಂವಿ ಕ್ರೀಡಾಂಗಣದಲ್ಲಿ ಫಿಟ್ನೆಸ್ ಸ್ಟಾರ್ ತಂಡದಿಂದ ಸೆರೆಂವಿ ಕಪ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿತ್ತು. ಬ್ಯಾಟ್ ಬೀಸಿ ಸಿಕ್ಸರ್ ಹೊಡೆಯುವ ಮೂಲಕ ಪಂದ್ಯಾವಳಿಗಳಿಗೆ ಚಾಲನೆ ನೀಡಿದ ರಕ್ಷಾರಾಮಯ್ಯ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ಗುಣಮಟ್ಟದ ಕ್ರೀಡಾಂಗಣಗಳ ನಿರ್ಮಾಣಕ್ಕೆ ಒತ್ತು ನೀಡಲಾಗುವುದು. ಯುವಕರ ದೈಹಿಕ ಆರೋಗ್ಯಕ್ಕೆ ಕ್ರೀಡಾ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳಬೇಕು. ಆ ಮೂಲಕ ಮಾನಸಿಕ ಆರೋಗ್ಯವು ವೃದ್ಧಿಸುತ್ತದೆ. ಫಿಟ್ನೆಸ್ ತಂಡ ನಡೆಸುತ್ತಿರುವ ಕ್ರಿಕೆಟ್ ಟೂರ್ನಿಮೆಂಟ್ ಎಂಎಸ್ ರಾಮಯ್ಯ ಟ್ರಸ್ಟ್ ಹಾಗೂ ಕಾಂಗ್ರೆಸ್ ಪಕ್ಷದಿಂದಲೂ ಶುಭ ಹಾರೈಸುತ್ತೇನೆ. ನಮ್ಮ ಕಡೆಯಿಂದ ಇನ್ನಷ್ಟು ಕ್ರೀಡಾ ಚಟುವಟಿಕೆಗಳಿಗೆ ಅವಕಾಶಗಳನ್ನು ಕಲ್ಪಿಸಲಾಗುವುದೆಂದರು. ಈ ರೀತಿಯಲ್ಲಿ ನಮ್ಮ ಯುವಕರಿಗೆ ದಾರಿ ತಪ್ಪದೇ ಇರುವಂತ ಒಂದು ಕೆಲಸ ಮಾಡಿ ಎಲ್ಲ ನಮ್ಮ ಯುವಕರಿಗೆ ಒಳ್ಳೆ ರೀತಿಯ ಒಂದು ಪ್ರೋತ್ಸಾಹ ನೀಡಿ ಚಿಕ್ಕಬಳ್ಳಾಪುರಿನ ಜನತೆ, ಚಿಕ್ಕಬಳ್ಳಾಪುರಿನ ಯುವಕರಿಗೆ ಇನ್ನೂ ಹೆಚ್ಚು ಈ ಸ್ಟೇಡಿಯಂಗಳಿಗೆ, ಇವತ್ತು ಒಂದು ಚಿಕ್ಕಬಳ್ಳಾಪುರ ಸ್ಟೇಡಿಯಂ ಇದೆ, ಇಲ್ಲಿ ಇನ್ನು ಬಹಳಷ್ಟು ಸ್ಟೇಡಿಯಂಗಳು ಎಲ್ಲ ನಮ್ಮ ತಾಲೂಕುಗಳಲ್ಲಿ ಸ್ಟೇಡಿಯಂಗಳಾಗಬೇಕು. ಸ್ಪೋರ್ಟ್ಸ್ ಆಗಿರೋದು ನಂಬರ್ 1 ಅಜೆಂಡಾ ಆಗಿ ನಮ್ಮ ಯುವಕರಿಗೆ ಪ್ರೋತ್ಸಾಹ ನೀಡುವಂತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಳು ಮಾಡಬೇಕಿಲ್ಲಿ. ಇದೇ ರೀತಿ ಇವತ್ತು ಬಂದಿರೋ ಎಲ್ಲ ನಮ್ಮ ಆರ್ಗನೈಸಿಂಗ್ ಟೀಮ್ಗಳಿಗೆ ಮತ್ತು ನಮ್ಮ ಯುವ ತಂಡಗಳಿಗೆ ಧನ್ಯವಾದಗಳು. ಮತ್ತೆ ಈ ವೇಳೆ ಯುವ ಕಾಂಗ್ರೆಸ್ ರಾಜ್ಯ ಉಪಾಧ್ಯಕ್ಷ ಜಗದೀಶ್, ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷ ಕುಬೇರ ಅಚ್ಚು, ಮಂಜುನಾಥ್, ಶ್ರೀಧರ್ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ಪಟ್ಟಣದಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ವೇಣುಗೋಪಾಲ ಸ್ವಾಮಿ ಬ್ರಹ್ಮರಥೋತ್ಸವ ಅಂಗವಾಗಿ ದೇವನಹಳ್ಳಿ ಪಟ್ಟಣದಾದ್ಯಂತ ವಿವಿಧ ಕುಲಸ್ಥರಿಂದ ವಿಭಿನ್ನವಾಗಿ ಬಂಡಿಗಳಲ್ಲಿ ಪಾನಕ, ಮಜ್ಜಿಗೆ ಸಿಂಗರಿಸಿದ ಎತ್ತುಗಳ ಮೆರವಣಿಗೆ ರಾಜಬೀದಿಗಳಲ್ಲಿ ಸಂಚರಿಸಿತು.
ದೇವನಹಳ್ಳಿ ಪಟ್ಟಣದ ಪರ್ವತಪುರ, ಮರಳುಬಾಗಿಲು, ಕತ್ತಾಳಿಪುರ, ಬಿಬಿ ರಸ್ತೆ, 14ನೇ ದಾಸುರ ಬೀದಿ ವಾರ್ಡ್ ಮತ್ತು 23ನೇ ಅಕ್ಕುಪೇಟೆ ವಾರ್ಡ್ಗಳಿಂದ ಅಲಂಕಾರಿಕ ಬಂಡಿಗಳ ಮೆರವಣಿಗೆ ಮತ್ತು ಕೀಲುಕುದುರೆ, ನೃತ್ಯ, ತಮಟೆ ವಾದ್ಯ ದೇವನಹಳ್ಳಿ ಪಟ್ಟಣದ ಪ್ರಮುಖ ರಾಜಬೀದಿಗಳಲ್ಲಿ ಸಂಚರಿಸಿದವು. ಭಕ್ತಾದಿಗಳಿಗೆ ಮಜ್ಜಿಗೆ, ಪಾನಕ ಮತ್ತು ಕೋಸಂಬರಿ ಪ್ರಸಾದ ವಿನಿಯೋಗ ಎಂದಿನಂತೆ ವಿತರಿಸಲಾಯಿತು. ದೇವನಹಳ್ಳಿ ಪಟ್ಟಣದ ಪ್ರಮುಖ ಮುಖಂಡರಾದ ಅಕ್ಕುಪೇಟೆ 23ನೇ ವಾರ್ಡಿನ ಪುರಸಭಾ ಸದಸ್ಯ ಎಸ್. ನಾಗೇಶ್ ಮುಂದಾಳತ್ವದಲ್ಲಿ, ಹಕ್ಕುಪೇಟೆ ಗ್ರಾಮಸ್ಥರ ನೇತೃತ್ವದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ಸನ್ನಿಧಾನಕ್ಕೆ ತೆರಳಿದ ಪಾನಕ ಬಂಡಿ ಗಮನ ಸೆಳೆಯಿತು. ಸುಮಾರು 50ಕ್ಕೂ ಹೆಚ್ಚು ಜೋಡೆತ್ತುಗಳನ್ನು ಸಿಂಗರಿಸಲಾಗಿತ್ತು. ಬೀದಿಯಲ್ಲಿ ಮೆರವಣಿಗೆ ವೇಳೆ ಭಕ್ತಾದಿಗಳು ಮತ್ತು ಸಾರ್ವಜನಿಕರು ದೃಶ್ಯಗಳನ್ನು ಕಣ್ತುಂಬಿಕೊಂಡರು. ಈ ವೇಳೆ ಊರಿನ ನಾಗರಿಕ ಮುಖಂಡರಾದ ಬೇಕರಿ ಮಂಜುನಾಥ್, ಮನೋಹರ್, ಮುನಿಯಾಂಜನಪ್ಪ, ಪ್ರಕಾಶ್, ಕೊತ್ತಾಳಿಪುರ ಪುರಸಭಾ ಸದಸ್ಯ ಬಾಂಬಾಯಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಪುರಸಭಾ ವ್ಯಾಪ್ತಿಯ ವಾರ್ಡುಗಳಿಂದ ಬಂದಿದ್ದ ಬಂಡಿಗಳ ಜಾಥಾ ಗಮನ ಸೆಳೆಯಿತು. ಹೈದರ್ ಸಾಬಿ, ನ್ಯೂಸ್ ಟಿವಿ, ದೇವನಹಳ್ಳಿ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಎಡವಟ್ಟಿನಿಂದ ವಸತಿ ನಿಲಯದ ಕೊಳಕು ನೀರು ಬಳಸಿದ ವಿದ್ಯಾರ್ಥಿಗಳಲ್ಲಿ ಚರ್ಮ ಕಾಯಿಲೆ ಹೆಚ್ಚಾಗಿರುವ ಘಟನೆ ಕೋಲಾರ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ. ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಸ್ವಾಮಿನಾಥಪುರ ಬಳಿ ಇರುವ ಸರ್ಕಾರಿ ಮೆಟ್ರಿಕ್ ನಂತರ ಬಾಲಕರ ಕಾಲೇಜು ವಿದ್ಯಾರ್ಥಿ ನಿಲಯದಲ್ಲಿ ಅವ್ಯವಸ್ಥೆ ಹೆಚ್ಚಾಗಿದೆ. ಇಲ್ಲಿ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಂದ ವಿದ್ಯಾಭ್ಯಾಸಕ್ಕಾಗಿ ಬಂದಿರುವ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರದಾಡುವಂತಾಗಿದ್ದು, ಹಾಸ್ಟೆಲ್ನಲ್ಲಿರುವ ಟ್ಯಾಂಕ್ ನೀರನ್ನು ಬಳಸಿದ ವಿದ್ಯಾರ್ಥಿಗಳಲ್ಲಿ ಚರ್ಮ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸಿಕೊಂಡಿದೆ. ಹೌದು, ವಿದ್ಯಾರ್ಥಿಗಳು ಬಳಸುವ ಟ್ಯಾಂಕ್ ನೀರು ಕೊಳಕಾಗಿದ್ದು, ಈ ನೀರನ್ನು ಬಳಸುವ ವಿದ್ಯಾರ್ಥಿಗಳಲ್ಲಿ ಚರ್ಮ ಕಾಯಿಲೆಗಳು ಕಾಣಿಸಿಕೊಳ್ಳುತ್ತಿವೆ. ಹಲವು ಬಾರಿ ಇಲಾಖೆ ಹಾಗೂ ವಾರ್ಡನ್ ಗಮನಕ್ಕೆ ತಂದರೂ ಸಹ ಸರಿಪಡಿಸಿಲ್ಲ. ಇದರಿಂದ ನಾವು ಬಳಸುವ ನೀರು ಕೊಳಕಾಗಿದೆ. ಪರಿಣಾಮ ವಿದ್ಯಾರ್ಥಿಗಳ ಕೈ ಸೇರಿದಂತೆ ಮೈಯಲ್ಲಿ ಅಲರ್ಜಿಯಾಗಿ ಹುಣ್ಣುಗಳಾಗಿ ಪರಿವರ್ತನೆಯಾಗಿದೆ. ಕೆಲವು ವಿದ್ಯಾರ್ಥಿಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ರೆ ಮತ್ತೆ ಕೆಲವು ವಿದ್ಯಾರ್ಥಿಗಳು ಚಿಕಿತ್ಸೆ ಪಡೆದು ಮನೆಗಳಿಗೆ ತೆರಳಿದ್ದಾರೆ. ಹಾಗಾಗಿ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಬೇಕು. ಇಲ್ಲವಾದಲ್ಲಿ ಮಕ್ಕಳ ಜೀವಕ್ಕೆ ಈ ಅಶುದ್ಧ ನೀರು ಕುತ್ತಾಗುವ ಎಲ್ಲ ಲಕ್ಷಣಗಳು ಹೆಚ್ಚಾಗಿವೆ ಅನ್ನೋದು ವಿದ್ಯಾರ್ಥಿಗಳ ಮಾತು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ವಿದ್ಯಾರ್ಥಿಗಳ ಆರೋಗ್ಯದ ಜೊತೆ ಆಟ ಆಡುತ್ತಿರುವ ಅಧಿಕಾರಿಗಳಿಗೆ, ವಿದ್ಯಾರ್ಥಿ ಜೀವನ ಜೊತೆ ಆಟ ಆಡುತ್ತಿರುವ ಅಧಿಕಾರಿಗಳಿಗೆ ಬಿಜೆಪಿ ಸರ್ಕಾರದಲ್ಲಿ ರಸ್ತೆ ಅಭಿವೃದ್ಧಿಗೆ ಯಾವುದೇ ಸಹಕಾರ ನೀಡದೆ ತಾರತಮ್ಯ ತೋರಿದ್ದು, ಕಾಂಗ್ರೆಸ್ ಸರ್ಕಾರದಲ್ಲಿ ಗ್ರಾಮೀಣ ಪ್ರದೇಶದ ರಸ್ತೆ ಅಭಿವೃದ್ಧಿಗೆ ಕೋಟ್ಯಾಂತರ ರೂಪಾಯಿ ಅನುದಾನ ಕಲ್ಪಿಸಿಕೊಟ್ಟಿದ್ದಾರೆಂದು ಶಾಸಕ ಕೆ.ವೈ. ನಂಜೇಗೌಡ ಹೇಳಿದರು. ಮಾಲೂರು ಮತ್ತು ಬೆಂಗಳೂರು ರಸ್ತೆಯಲ್ಲಿ 6,25,00,000 ರೂಪಾಯಿ ವೆಚ್ಚದಲ್ಲಿ ಮರು ಡಾಂಬರೀಕರಣ ಕಾಮಗಾರಿ ನಡೆಯುತ್ತಿದ್ದು, ಶಾಸಕ ಕೆ.ವೈ. ನಂಜೇಗೌಡ ಕಾಮಗಾರಿ ಪರಿಶೀಲನೆ ನಡೆಸಿ ಮಾತನಾಡಿ, ಬಿಜೆಪಿ ಸರ್ಕಾರ ಇದ್ದಾಗ ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಗಳನ್ನು ಮುಚ್ಚಲು ಸರ್ಕಾರದ ಅನುದಾನ ನೀಡುವುದರಲ್ಲಿ ತಾರತಮ್ಯ ತೋರಿದ್ರು. ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಕಾಂಗ್ರೆಸ್ ಸರ್ಕಾರ ನೀಡಿದ ಎಲ್ಲಾ ಯೋಜನೆಗಳು ರಾಜ್ಯದ ಜನರಿಗೆ ತಲುಪಿದೆ. ಬಿಬಿಎಂಪಿಯಲ್ಲಿ ಭ್ರಷ್ಟಾಚಾರ ಮಾಡಿ ಮಾಲೂರು ತಾಲೂಕಿನಲ್ಲಿ ಸಮುದಾಯ ಮಧ್ಯೆ ವಿಷ ಬೀಜ ಬಿತ್ತಿ ಜನತೆಯನ್ನ ದಿಕ್ಕು ತಪ್ಪಿಸಿದ ಹೂಡಿ ವಿಜಯಕುಮಾರ್ ತಿರುಕನ ಕನಸು ಕಾಣ್ತಿದ್ದಾರೆ. ತಾಲೂಕಿನ ಅಭಿವೃದ್ಧಿಗೆ ನನ್ನ ಸಹಕಾರ ನಿರಂತರವಾಗಿದೆ, ನಿಮ್ಮ ಸಹಕಾರ ಯಾವುದು ಸಹ ಇಲ್ಲ ಎಂದು ಹೂಡಿ ವಿಜಯಕುಮಾರ್ ವಿರುದ್ಧ ಶಾಸಕ ಕೆ.ವೈ. ನಂಜೇಗೌಡ ಆಕ್ರೋಶ ವ್ಯಕ್ತಪಡಿಸಿದರು. ವಿಜಯಕುಮಾರ್ ನಮ್ಮ ತಾಲೂಕು ಏನು ಗೊತ್ತ್ರಿ, ಹೂಡಿ ವಿಜಯಕುಮಾರ್ ಆಕಸ್ಮಿಕವಾಗಿ ಎಲ್ಲ ಬಿಬಿಎಂಪಿ ಮೆಂಬರಲ್ಲಿ ಅಕ್ರಮವಾಗಿ ಬೇಕಾದಷ್ಟು ದುಡ್ಡುಗಳು ಮಾಡಿಬಿಟ್ಟಲ್ಲಿ ಮಾಲೂರು ತಾಲೂಕಲ್ಲಿ MLA ಆಗಬೇಕು ಅಂತ ಬಂದವರು. ಯಾವ ಊರು ಯಾವ ರಸ್ತೆ ಪಾಪ ಗೊತ್ತಿದೆಯಾ ಅವರಿಗೆ? ಎಲ್ಲೋ ಒಂದು ಕಡೆ ಒಂದು ಜನಾಂಗದ ಯಾಮಾರಿಸ್ಬಿಟ್ಟು ಓಟ್ ಹಾಕ್ಸ್ಕೊಂಡ್ಬಿಟ್ಟು ನನಗೆ ಇಷ್ಟು ಓಟ್ ಬಂದ್ಬಿಟ್ಟು ತಿರುಕನ ಕನಸು ಕಾಣ್ತಾ ಇರ್ಬೋದು. ಆದರೆ ಅದೇ ಜನಾಂಗ ಇವತ್ತು ನಾವು ತಪ್ಪು ಮಾಡಿದ್ದೀವಿ ಅನ್ನೋದು ಮನವರಿಕೆ ಆ ಜನಾಂಗಕ್ಕೆ ಆಗಿದೆ. ಪಾಪ ಇನ್ನು ತಿರುಕನ ಕನಸು ಕಾಣೋದು ಬೇಡ. ಮಾಲೂರು ತಾಲೂಕಲ್ಲಿ ಹುಟ್ಟಿದ್ದೀವಿ, ಮಾಲೂರು ತಾಲೂಕನ್ನ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಜವಾಬ್ದಾರಿ ಇದೆ. ನೀವು ಟಿಪ್ಪಣಿ ಮಾಡೋದು ಬೇಡ. ಈ ಸಂದರ್ಭದಲ್ಲಿ ಪಿಡಬ್ಲ್ಯೂ ಇಲಾಖೆ ಅಧಿಕಾರಿ ರಾಜು, ದರಖಾಸ್ತು ಸಮಿತಿ ಸದಸ್ಯ ನವೀನ್, ಕಾಂಗ್ರೆಸ್ ಮುಖಂಡರಾದ ಹನುಮಂತ ರೆಡ್ಡಿ, ಸಂತೋಷ್, ಅಶ್ವಥ್ ರೆಡ್ಡಿ. ಈ ಸಂದರ್ಭದಲ್ಲಿ ಪಿಡಬ್ಲ್ಯೂ ಇಲಾಖೆ ಅಧಿಕಾರಿ ರಾಜು, ದರಖಾಸ್ತು ಸಮಿತಿ ಸದಸ್ಯ ನವೀನ್, ಕಾಂಗ್ರೆಸ್ ಮುಖಂಡ ಹನುಮಂತ ರೆಡ್ಡಿ, ಸಂತೋಷ್, ಅಶ್ವಥ್ ರೆಡ್ಡಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಕೇಶವ್, ನ್ಯೂಸ್ ಟಿವಿ, ಮಾಲೂರು.
ಶ್ರೀ ವೇಣುಗೋಪಾಲ ಸ್ವಾಮಿ, ಅಣ್ಣಮ್ಮ ದೇವಿ, ಚೌಡೇಶ್ವರಿ ದೇವಿ, ಗಂಗಮ್ಮ ದೇವಿ, ದೊಡ್ಡಮ್ಮ ದೇವಿ, ಸಫಲಮ್ಮ ದೇವಿ, ಮುನೇಶ್ವರ ಸ್ವಾಮಿ, ಆಂಜನೇಯ ಸ್ವಾಮಿಗಳಿಗೆ ವಿಶೇಷ ಪೂಜೆ ನೆರವೇರಿಸುವುದರ ಮೂಲಕ ನಾಗದೇವತಾ ಮಹಾಗಣಪತಿ ಪ್ರತಿಷ್ಠಾಪನಾ ಹಾಗೂ ಅಶ್ವತ್ಥ ಕಲ್ಯಾಣ ಮಹೋತ್ಸವವನ್ನು ಇಲ್ಲಿನ ಸಾವಕನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ದೇವನಹಳ್ಳಿ ತಾಲೂಕಿನ ಸಾವಕನಹಳ್ಳಿ ಗ್ರಾಮದಲ್ಲಿ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಧಿವಿಧಾನಗಳ ಮೂಲಕ ದೇವತಾ ಪೂಜಾ ಕೈಂಕರ್ಯಗಳು ಜರುಗಿದವು. ದೇವರುಗಳಿಗೆ ಪಟ್ಟಕ್ಕೆ ಕೂರಿಸಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ದೇವತಾ ಕಾರ್ಯಕ್ಕೆ ಸಚಿವ ಕೆಎಚ್ ಮುನಿಯಪ್ಪ, ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಕನ್ನಡ ಚಲನಚಿತ್ರ ನಟ ಶರಣ ಭಾಗಿಯಾಗಿದ್ದರು. ಸೇವಾಕರ್ತರಾದ ವೆಲ್ಫೇರ್ ಎಜುಕೇಷನ್ ಟ್ರಸ್ಟ್ನ ಆನಂದಕುಮಾರ್ ಹಾಗೂ ಕುಟುಂಬಸ್ಥರಿಂದ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಮಾಜಿ ಚೇರ್ಮನ್ ನಂಜೇಗೌಡರ ಕುಟುಂಬದವರು, ಶ್ರೀನಾರಾಯಣಪ್ಪ ಕುಟುಂಬದವರು ಹಾಗೂ ಕೆವಿ ನಂದಕುಮಾರ್ ಕುಟುಂಬದವರ ಜ್ಞಾಪಕಾರ್ಥಕವಾಗಿ ಬಿದಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ಪಿ ಮುನಿರಾಜು ಸಾರಥ್ಯದಲ್ಲಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಆನೆಯ ಮೇಲೆ ಶ್ರೀ ಅಣ್ಣಮ್ಮ ದೇವಿ ಗ್ರಾಮ ಪ್ರದಕ್ಷಿಣೆ ಉತ್ಸವ ಊರಿನ ಪ್ರಮುಖ ರಸ್ತೆಗಳಲ್ಲಿ ಕುಂಭ ಕಳಶ ಹೊತ್ತ ಮಹಿಳೆಯರು ವಾದ್ಯಗೋಷ್ಠಿ ಮೂಲಕ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆಯಲ್ಲಿ ಆನೆಯ ಸುತ್ತಲೂ ಭಕ್ತರು ಮತ್ತು ಸಾರ್ವಜನಿಕರು ಹೆಜ್ಜೆಯನ್ನ ಇಟ್ಟು ದೇವಿಗೆ ಭಕ್ತಿ ಸಮರ್ಪಿಸಿದರು. ವಿವಿಧ ಹೋಮ, ಪ್ರಾಣ ಪ್ರತಿಷ್ಠಾಪನಾ ಹೋಮ, ಕುಂಭಾಭಿಷೇಕ, ವಿಶೇಷ ಅಲಂಕಾರ ಮಾಡಲಾಗಿತ್ತು. ಗಣೇಶನ ದೇವಸ್ಥಾನ ಮತ್ತು ಅಶ್ವತ್ಥಕಟ್ಟೆಯನ್ನು ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಆನೆಯನ್ನು ತಂದುಕೊಂಡು ಬೆಂಗಳೂರು ಅಣ್ಣಮ್ಮ ದೇವತೆಯನ್ನು ತಂದು ಮೆರವಣಿಗೆ ಮುಖಾಂತರವಾಗಿ ಇವತ್ತು ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸುಮಾರು ವರ್ಷಗಳ ಕಾಲದಿಂದ ಅಶ್ವತ್ಥಕಟ್ಟೆ ಇಲ್ದಿರೋ ಕಾರಣ ನಮ್ಮ ಸಾವಕನಹಳ್ಳಿಯಲ್ಲಿ ಅಶ್ವತ್ಥಕಟ್ಟೆ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಿರ್ತಕ್ಕಂಥದ್ದು. ಸುಮಾರು ದೇವತೆಗಳನ್ನು ತಂದು ನಮ್ಮೂರಿನ ಜಾತ್ರೆ ವಿಜೃಂಭಣೆ ಥರ ಮಾಡಿರೋದು. ಹೈದರ್ ಸಾಬಿ, ನ್ಯೂಸ್ ಟಿವಿ, ದೇವನಹಳ್ಳಿ. ಅರೆ, ಇದ್ಯಾವುದೋ ದೊಡ್ಡ ಮಾರ್ಕೆಟ್ ವ್ಯವಹಾರ ನಡೆಯುವ ಸ್ಥಳ ಅಂದ್ಕೊಂಡ್ರಾ? ಅಲ್ಲ, ಇದು ಪುಟಾಣಿ ಮಕ್ಕಳು ನಡೆಸಿದ ಮಕ್ಕಳ ಸಂತೆ. ಈ ಸಂತೆ ನಡೆದಿದ್ದು ಎಲ್ಲಿ? ಮಕ್ಕಳು ಹೇಗೆಲ್ಲ ವಹಿವಾಟು ನಡೆಸಿದ್ರು? ಹೇಗಿತ್ತು ಝಲಕ್ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಜೊತೆಲಿ ಇಟ್ಕೊಂಡು ನಮ್ಮ ಶಿಕ್ಷಣ ಇಲಾಖೆಯನ್ನ ಜೊತೆಗೆ ಇಟ್ಕೊಂಡು ತುಂಬಾ ಶಾಲಾ ಮಕ್ಕಳಿಗೆ ಶೈಕ್ಷಣಿಕ ಪ್ರಗತಿಗೆ ಪೂರಕವಾಗುವಂತಹ ಶಾಲಾ ಮಕ್ಕಳ ಸಂತೆ ಮೇಳವು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಬೈಚಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೈಚಾಪುರ ಗ್ರಾಮದಲ್ಲಿ ವಿಶೇಷವಾಗಿ ನಡೆಯಿತು. ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಟ್ಟು 15 ಶಾಲೆಯ 1,000ಕ್ಕೂ ಅಧಿಕ ಮಕ್ಕಳು ಪಾಲ್ಗೊಳ್ಳುವಿಕೆಯ ಮೂಲಕ ಮೇಳ ವಿಶೇಷವಾಗಿ ಎಲ್ಲರ ಗಮನ ಸೆಳೆಯಿತು. ಶಾಲಾ ಆವರಣದಲ್ಲಿ 50ಕ್ಕೂ ಹೆಚ್ಚು ಮಳಿಗೆಯನ್ನು ಹೊಂದಿದ್ದ ಸಂತೆ ಸುಮಾರು 80,000ಕ್ಕೂ ಅಧಿಕ ವಹಿವಾಟು ನಡೆದಿದೆ. ದೇಸಿ ಎಳನೀರು ಮಾರಾಟ, ಪುಟ್ಟಕ್ಕನ ಮೆಸ್, ತಾಜಾ ತರಕಾರಿ, ಹಣ್ಣುಗಳು, ನಮ್ಮ ದೇಸಿಯ ಸಿರಿಧಾನ್ಯಗಳು, ಗ್ರಾಮೀಣ ಭಾಗದಲ್ಲಿ ತಯಾರಿಸಿದ ಕುರುಕಲ ತಿಂಡಿಗಳು, ಬಗೆ ಖಾದ್ಯಗಳನ್ನು ಮಕ್ಕಳು ಗ್ರಾಹಕರನ್ನ ಸೆಳೆದು ವಹಿವಾಟು ನಡೆಸಿದ್ದು, ಮೇಳದಲ್ಲಿ ಭಾಗವಹಿಸಿದ ಅಧಿಕಾರಿಗಳು ಮತ್ತು ಪೋಷಕರು ಮಕ್ಕಳ ವ್ಯಾಪಾರ ರೀತಿಗೆ ಫಿದಾ ಆಗಿದ್ದಾರೆ. ಜಿಲ್ಲೆಯಲ್ಲಿಯೇ ಇದೇ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸಂತೆ ಮೇಳ ನಡೆದಿದೆ. ಹೇಳ್ಕೊಡ್ತೀವಿ. ಆದರೆ ಇಂತಹ ಸಂತೆ ಮೇಳಗಳನ್ನು ಆಯೋಜಿಸಿದಾಗ ಮಕ್ಕಳಿಗೆ ಒಂದು ಪ್ರಾಯೋಗಿಕವಾದಂತಹ ಜ್ಞಾನ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅಂತಕ್ಕಂಥದ್ದು ಕೂಡ ಬರಲಿಕ್ಕೆ ಬಹಳ ಅನುಕೂಲವಾಗ್ತದೆ. ಇಂತಹ ಮಹತ್ತರವಾದಂತಹ ಶಾಲಾ ಮಕ್ಕಳ ಸಂತೆ ಮೇಳವನ್ನು ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಹಾಗೆ ಈ PDO ಆದಂತಹ ಶ್ರೀಯುತ ಉಮೇಶ್ ಅವರು ತುಂಬ ಶ್ರದ್ಧೆಯಿಂದ ಜವಾಬ್ದಾರಿಯುತವಾಗಿ ಬಹಳ ಅಚ್ಚುಕಟ್ಟಾಗಿ ಬಹಳ ವ್ಯವಸ್ಥಿತವಾಗಿ ನಡೆಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಇಲಾಖೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಶಾಲಾ ಆವರಣದಲ್ಲಿ ಈ ದಿನ ಹಮ್ಮಿಕೊಳ್ಳಲಾಗಿದ್ದು ಈ ಮೇಳ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ಒಂದು ಕಾರ್ಯಕ್ರಮ ರೈತರಿಗೆ ಸಭೆ ಸಮಾರಂಭ ಇನ್ನಿತರೆ ಕಾರ್ಯಕ್ರಮ ನಡೆಸಲು ತಾಲೂಕು ಪಂಚಾಯಿತಿ ಸಭಾಂಗಣ ಅನಿವಾರ್ಯ ಇತ್ತು. ಇಂದು ಅದಕ್ಕೆ 75 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಹೇಳಿದರು. ಗೌರಿಬಿದನೂರು ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಕೃಷಿ ಇಲಾಖೆಯಿಂದ ಸುಮಾರು 75 ಲಕ್ಷ ರು ವೆಚ್ಚದಲ್ಲಿ ಕೃಷಿ ಸಭಾಂಗಣ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನು ಶಾಸಕ
ಕೆಎಚ್ ಪುಟ್ಟಸ್ವಾಮಿ ಗೌಡ ನೆರವೇರಿಸಿ ಮಾತನಾಡಿ 75 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿರುವ ಕಟ್ಟಡ 2 ಅಂತಸ್ತು ಸಭಾಂಗಣವಾಗಿದೆ. ಸಾವಿರಾರು ರೈತರಿಗೆ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹನಿ ನೀರಾವರಿ ಪರಿಕರಗಳನ್ನು ಸಬ್ಸಿಡಿ ಲೆಕ್ಕದಲ್ಲಿ ನೀಡಲಾಗುವುದು ಹಾಗೂ ಕೆಂಕೆರೆ ಮತ್ತು ಕಾಚುಮಾಚೇನಹಳ್ಳಿ ಗ್ರಾಮದ ಬಡ ರೈತರಿಗೆ 45 ಲಕ್ಷ ರು ವೆಚ್ಚದಲ್ಲಿ 15,000ದಿಂದ 20,000 ರು ಹಸು ಖರೀದಿಗೆ ನೀಡಲಾಗುವುದೆಂದು ತಿಳಿಸಿದರು. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಈ ಒಂದು ಸಂಕೀರ್ಣದಲ್ಲಿ 75 ಲಕ್ಷ ರೂಪಾಯಿಗೆ ವೆಚ್ಚದಲ್ಲಿ ಒಂದು ಸಭಾಂಗಣ, ಕೆಳಭಾಗದಲ್ಲಿ ಅವ್ರಿಗೆ ಬೇಕಾದ ಸಾಮಗ್ರಿ, ರೈತರಿಗೆ ಉಪಯೋಗ ಆದಂಥ ಸಾಮಗ್ರಿಗಳನ್ನು ಸೇಕರಣೆ ಮಾಡ್ಕೊಳ್ಳೋಕ್ಕೆ ಮತ್ತು ಮೇಲ್ಭಾಗದಲ್ಲಿ ರೈತರ ಯಾವುದಾರ ಮೀಟಿಂಗ್ ಕರೆಸಿದಾಗ ಅದು ಮೀಟಿಂಗ್ ಮಾಡ್ಕೊಳ್ಳೋಕ್ಕೆ ಒಂದು ದೊಡ್ಡ ಸಭಾಂಗಣ 300ಕ್ಕಿಂತ ಹೆಚ್ಚು ಜನ ಕೂತ್ಕೊಳ್ಳುವಂಥ ಒಂದು ಸಭಾಂಗಣವನ್ನು ಕಟ್ಟುವಂಥ ಒಂದು ಬಿಲ್ಡಿಂಗ್ ಇವತ್ತು ಶಂಕುಸ್ಥಾಪನೆ ಮಾಡಿದ್ದೀವಿ. ಅದರ ಜೊತೆಗೆ ಇವತ್ತಿನ ದಿನ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೈತರು ನಮ್ಮ ತಾಲೂಕಲ್ಲಿ ಅತಿ ಹೆಚ್ಚು ಜನ ರೈತರು ಅಗ್ರಿಕಲ್ಚರ್ನೇ ಡಿಪೆಂಡ್ ಆಗಿರೋದ್ರಿಂದ, ಮಳೆಯ ಒಂದು ಅಭಾವ ಇರೋದ್ರಿಂದ ಡ್ರಿಪ್ ಇರಿಗೇಷನ್ ಮೂಲಕ ಅವರು ಬೆಳೆ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಅವ್ರು 1 ಕೋಟಿ ರೂಪಾಯಿನ ವೆಚ್ಚದಲ್ಲಿ ಸಬ್ಸಿಡಿ ರೂಪದಲ್ಲಿ ಸುಮಾರು 1,000ಕ್ಕಿಂತ ಹೆಚ್ಚು ರೈತರಿಗೆ ನಾವು ಸಲಕರಣೆಗಳ ಪೈಪು, ಡ್ರಿಪ್ ಇರಿಗೇಷನ್ ಸಲಕರಣೆಗಳನ್ನು ಎಲ್ಲವನ್ನು ಕೂಡ ಇವತ್ತು ವಿತರಣೆ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕೃಷಿ ಇಲಾಖೆ ಉಪನಿರ್ದೇಶಕಿ ದೀಪಶ್ರೀ, ಮಾಜಿ ಶಾಸಕಿ ಎನ್ ಜ್ಯೋತಿರೆಡ್ಡಿ, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಮೋಹನ್, ಮುಖಂಡರಾದ ವೆಂಕಟರಾಮಿರೆಡ್ಡಿ, ನಗರಸಭೆ ಮಾಜಿ ಸದಸ್ಯ ಕೆಎಸ್ ಅನಂತರಾಜ್, ಗೋಪಿನಾಥ್ ಮುಂತಾದವರು ಹಾಜರಿದ್ದರು. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮಾಡಿ ಉಪಮುಖ್ಯಮಂತ್ರಿಯಾಗಿ, ರಾಜ್ಯದ ಗೃಹ ಮಂತ್ರಿಯಾಗಿ ಅಭಿವೃದ್ಧಿ ಕೆಲಸಗಳ ಜೊತೆಗೆ ಜಾತ್ಯತೀತ ಮಾರ್ಗದಲ್ಲಿ ನಡೆದ ಜಿ ಪರಮೇಶ್ವರ್ ಅವರನ್ನು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯಾಗಿ ನೋಡುವುದೇ ನಮ್ಮೆಲ್ಲರ ಗುರಿಯಾಗಿಸಿಕೊಳ್ಳೋಣ ಎಂದು ರಾಜ್ಯಾಧ್ಯಕ್ಷ ನಗುತ್ತಾ ರಂಗನಾಥ್ ಅಭಿಪ್ರಾಯಪಟ್ಟರು. ಮಾಜಿ ಉಪಮುಖ್ಯಮಂತ್ರಿ ಹಾಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಭಿಮಾನಿಗಳ ಸಂಘದ ಜಿಲ್ಲಾ ಘಟಕವನ್ನು ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಗ್ರಾಮದಲ್ಲಿ ಉದ್ಘಾಟಿಸಿದರು. ಉದ್ಘಾಟನೆ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷ ನಗುತ್ತಾ ರಂಗನಾಥ್ ಭಾಗವಹಿಸಿ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿ ಉಳಿಸಿದ ಡಾಕ್ಟರ್ ಜಿ ಪರಮೇಶ್ವರ ತಾವು ಕೆಪಿಸಿಸಿ ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಯಾಗಿ, ಗೃಹ ಸಚಿವರಾಗಿ ಎಲ್ಲರ ಮನ ಗೆದ್ದಿದ್ದಾರೆ. ಅವರಿಗೆ 2 ಬಾರಿ ಮುಖ್ಯಮಂತ್ರಿಯಾಗುವ ಅವಕಾಶ ಸಿಕ್ಕರೂ ವಂಚಿತರಾಗಿದ್ದಾರೆ. ಶಿಕ್ಷಣ ಪ್ರೇಮಿ, ಪ್ರಗತಿಪರ ಚಿಂತಕ, ಜಾತ್ಯತೀತ ನಾಯಕ ಆಗಿರುವ ಅವರನ್ನು ಮುಂದಿನ ದಿನಗಳಲ್ಲಿ ಸಿಎಂ ಆಗಿ ನೋಡುವುದೇ ನಮ್ಮ ಮುಂದಿನ ಗುರಿ ಎಂದು ಪರಮೇಶ್ವರ ಅಭಿಮಾನಿಗಳ ಸಂಘ ರಾಜ್ಯ 17 ಜಿಲ್ಲೆಗಳಲ್ಲಿ ಸಂಘಟಿಸಲಾಗಿದ್ದು ಇನ್ನು ವಿಸ್ತಾರಗೊಳಿಸಲಾಗುವುದೆಂದರು. ಇಡೀ ರಾಜ್ಯದಲ್ಲಿ ನೀವೆಲ್ಲ ನೋಡಿರ್ಬೋದು, ಹೆಸರು ಹೇಳೋದಲ್ಲ, ರಾಜಕೀಯ ವ್ಯಕ್ತಿಗಳು ಅವ್ರಿಗೆ ಇಷ್ಟು ಜನ ಇದ್ದೇ ಇರ್ತಾರೆ ಅಂತ ನಮ್ಮ ಪರಮೇಶ್ವರ್ ಸರ್ ಯಾವತ್ತೂ ಹತ್ರ ಮಾಡ್ಬೋದಲ್ಲ. ನಾವು ಅಟ್ಲೀಸ್ಟ್ ಅವ್ರಿಗೆ ನಾವೆಲ್ಲ ಇಡೀ ರಾಜ್ಯದಲ್ಲಿ ಅವ್ರ ಅಭಿಮಾನಿಗಳು ಯುವಸೇನೆಗಳು ಇದ್ದೀವಿ. ನಾಳೆ ದಿನ ಅವ್ರ ರಾಜಕೀಯದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕು, ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಯುವಸೇನೆಗಳು. ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನೋದು. ಯಾಕೆಂದ್ರೆ ನೀವೇ ನೋಡಿದ್ದೀರಾ, ಇಷ್ಟು ವರ್ಷ ಆದರೂ ಕೆಪಿಸಿಸಿ ಆಗಿ ಇಷ್ಟು ವರ್ಷ ಆದ್ರೂ ಅವರೇನು ಶ್ರೀಮಂತ ಮನೆಯಿಂದ ಬಂದಿದ್ದಲ್ಲ. ಅವ್ರ ತಂದೆ ಚಿತ್ರಕಲೆ ಡ್ರಾಯಿಂಗ್ ಮೇಸ್ಟ್ ಆಗಿ ಇವತ್ತು ಇಡೀ ಶಿಕ್ಷಣ ಸಂಸ್ಥೆಗಳು ಕಟ್ಕೊಂಡು ಇವತ್ತು ಜನರಿಗೆ ಸೇವೆ ಮಾಡ್ಕೊಂಡು ಬಂದಿರೋಂಥ. ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾಗಿ ಅರಸನಹಳ್ಳಿ ಶ್ರೀಧರ್ ಕೆ ಅವರನ್ನು ಆಯ್ಕೆ ಮಾಡಲಾಗಿದ್ದು, ಉಪಾಧ್ಯಕ್ಷರಾಗಿ ನಾಗೇಶ್ ನಂದಿ ಅವರನ್ನು ನೇಮಕ ಮಾಡಲಾಗಿದೆ. ಈ ವೇಳೆ ಮುಖಂಡರು ರಾಮಚಂದ್ರಪ್ಪ, ಶಿವರಾಜ್ ಕುಮಾರ್, ಶ್ರೀನಿವಾಸ್, ಹರೀಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ. ಜೈನ್
ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಪ್ರಧಾನಿ ನರೇಂದ್ರ ಮೋದಿ ಇಂದು ಗುಜರಾತ್ನಲ್ಲಿ ಅತಿ ಉದ್ದದ ಸುದರ್ಶನ ಕೇಬಲ್ ಸೇತುವೆಯನ್ನು ಉದ್ಘಾಟಿಸಿದರು. ಪ್ರಧಾನಿ ಮೋದಿ 2 ದಿನಗಳಿಂದ ಗುಜರಾತ್ ಪ್ರವಾಸದಲ್ಲಿದ್ದಾರೆ. ಈ ಸೇತುವೆಯ ಉದ್ದ 2.5 ಕಿಲೋಮೀಟರ್ ಇದ್ದು ಭಾರತದ ಅತಿ ಉದ್ದದ ಕೇಬಲ್ ಸೇತುವೆಯಾಗಿದೆ. ಸುದರ್ಶನ ಕೇಬಲ್ ಸೇತುವೆಯನ್ನು ಸುಮಾರು 980 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದು, ಇದನ್ನು ಓಕಾ ಬೆಟ್ ದ್ವಾರಕಾ ಸಿಗ್ನೇಚರ್ ಸೇತುವೆ ಎಂದು ಕರೆಯಲಾಗುತ್ತದೆ. ಈ ಸೇತುವೆಯು ದ್ವಾರಕಾಧೀಶ ದೇವಸ್ಥಾನಕ್ಕೆ ಭೇಟಿ ನೀಡುವವರಿಗೆ ಬಹಳ ಮುಖ್ಯವಾದುದಾಗಿದೆ. ತಮ್ಮ 2 ದಿನದ ಭೇಟಿ ವೇಳೆ ಪ್ರಧಾನಿ ಮೋದಿ ಅವರು ಗುಜರಾತ್ ರಾಜ್ಯಕ್ಕೆ 52,000 ಕೋಟಿಗೂ ಹೆಚ್ಚು ಹೊಸ ಯೋಜನೆಗಳನ್ನು ಉಡುಗೊರೆಯಾಗಿ ನೀಡಲಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ದ್ರಾಕ್ಷಿ ಬೆಳೆಗಾರರಿಗೆ ಸಂಕಷ್ಟ ತಂದ ಬೆಲೆ ಕುಸಿತ, ಉತ್ತಮ ಫಸಲು ಬಂದಿದ್ದರೂ ಲಾಭ ಗಳಿಸುವ ನಿರೀಕ್ಷೆಯಲ್ಲಿಲ್ಲ ರೈತರು. ಯಲ್ಲೋಡು ಶ್ರೀ ಲಕ್ಷ್ಮೀ ಆದಿನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವ, ಸುಡು ಬಿಸಿಲು ಲೆಕ್ಕಿಸದೆ ಪಾಲ್ಗೊಂಡ ಭಕ್ತ ಸಮೂಹ. ಚಿಂತಾಮಣಿಯಲ್ಲಿ ಶ್ರೀಗಂಧ ಮರಗಳ ಕಳವು, ಕಳ್ಳತನ ಮಾಡಿರುವವರನ್ನು ಬಂಧಿಸಿ ಶ್ರೀಗಂಧ ಬೆಳೆಗಾರರನ್ನು ರಕ್ಷಿಸಲು ಆಗ್ರಹಿಸಿ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ. 3 ಕೋಟಿ ವೆಚ್ಚದಲ್ಲಿ ಶಾಲಾ ಕೊಠಡಿಗಳ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ, ಕಳಪೆ ಕಾಮಗಾರಿ ಮಾಡಿದರೆ ಬ್ಲಾಕ್ ಲಿಸ್ಟ್ಗೆ ಗುತ್ತಿಗೆದಾರರು, ಎಚ್ಚರಿಕೆ ಕೊಟ್ಟ ಶಾಸಕ ಸುಬ್ಬಾರೆಡ್ಡಿ. ಹೊಸಕೋಟೆಯಲ್ಲಿ ಭರ್ಜರಿ ಬಾಡೂಟ, ಕಿಯೋನಿಕ್ಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೆ ಟ್ರೀಟ್ ಕೊಡಿಸಿದ ಶಾಸಕ ಶರತ್ ಬಚ್ಚೇಗೌಡ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.